ನಮಸ್ತೆ ವಿವರ್ಸ್, ವೆಲ್ಕಮ್ ಟು ಎಸ್ ವಿ ಬ್ಲಾಗ್. ನಾನು ವಿನುತಾ. ಇವತ್ತಿನ ರೆಸಿಪಿ ಸೊಪ್ಸಾರು. ಕಲರ್ಫುಲ್ಲಾಗಿ ಮತ್ತು ರುಚಿಕರವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವಿಲ್ಲಿ ಪಾಲಕ್ ಸೊಪ್ಪು, ಚಕೋತ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀವಿ. ಅನ್ನಗೆ ಮುದ್ದಗೆ ತುಂಬ ಚೆನ್ನಾಗಿರುತ್ತೆ. ಇಂಗ್ರೀಡಿಯೆಂಟ್ಸ್: ಈರುಳ್ಳಿ, ಒಣಗಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಟೊಮೊಟೊ 2, ಬೆಳ್ಳುಳ್ಳಿ, ತೊಗರಿಬೇಳೆ. ಸೊಪ್ಪನ್ನು ತೊಗೊಂಡಿದ್ದೀವಿ. ಮೊದಲಿಗೆ ಕುಕ್ಕರಲ್ಲಿ ತೊಗರಿಬೇಳೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ 2 ವಿಸಿಲ್ ಬೇಯಿಸ್ಕೊಳ್ಳಿ. ನಾವಿಲ್ಲಿ ಸೊಪ್ಪನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಿಲ್ಲ, ಬೇರೆ ಪಾತ್ರೆಯಲ್ಲಿ ಬೇಯಿಸ್ಕೊತೀವಿ. ನೀವು ಡಿಫ್ರೆಂಟ್ ನೋಡ್ಬೋದು, ಕಲರ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಬೇರೆ ಪಾತ್ರೆಯಲ್ಲಿ ಬೇಯಿಸ್ಕೊತೀವಿ. ಸೊಪ್ಪು ಮತ್ತು ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಈಗ ಬೇಳೆ ಬೆಂದಿದೆ. ಮೆಣಸಿನ್ಕಾಯಿನ ಸೈಡಿಗೆ ಎತ್ತಿಕೊಂಡು ಸ್ವಲ್ಪ ನಾದ್ಕೊಳ್ಳಿ. ಸೊಪ್ಪು ಬೆಂದಿದೆ. ನೀರೆಲ್ಲ ಬಗ್ಗಿಸ್ಕೊಂಡು ಸ್ವಲ್ಪ ಸೊಪ್ಪು ಆರದ ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಮೆಣಸಿನ್ಕಾಯಿ, ಸೊಪ್ಪು, ಟೊಮೆಟೊ ಎಲ್ಲ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಫ್ಟಾಗಿ ಬೇಡ, ತರಿ ತರಿಯಾಗಿ ಸ್ವಲ್ಪ 2 ರೌಂಡ್ಗೆ ಸಾಕು ರುಬ್ಬಿದ್ರೆ. ಈಗ ಒಗ್ಗರಣೆ ಹಾಕೊಳ್ಳೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಈಗ ಬೇಳೆನ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಮಿಕ್ಸಿ ಮಾಡಿಟ್ಕೊಂಡಿರುವ ಸೊಪ್ಪು ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಕುಕ್ಕರಲ್ಲೇ ಬೇಯಿಸ್ಕೊಂಡ್ರೆ ಆ ಥರ ಇರೋದಿಲ್ಲ, ನಾವು ಬೇರೆ ಪಾತ್ರೆಯಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಆ ಥರ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಜಾಸ್ತಿ ಹೊತ್ತು ಕುದಿಬೇಕು ಅಂತಿಲ್ಲ, ಸ್ವಲ್ಪ ಹೊತ್ತು ಕುದ್ರೆ ಸಾಕು. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವು ಸೊಪ್ಪು ಬೇಯಿಸ್ಕೊಂಡಿರೋ ನೀರನ್ನು ಹಾಕೋತಿದ್ದೀವಿ. ರುಚಿಗೆ ಆಗಲೇ ಉಪ್ಪು ಹಾಕಿದ್ದೀರಾ, ಈಗ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಸೊಪ್ಸಾರು ರೆಡಿ ಇದೆ. ಕಲರ್ಫುಲ್ ಮತ್ತು ರುಚಿಕರವಾದ ಸೊಪ್ಸಾರು ರೆಡಿ. ಮುದ್ದೆ ಮತ್ತು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೀಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಮಿಸ್ ಮಾಡದೆ ವಿಡಿಯೋಸ್ನ ನೋಡ್ಬೋದು. ಥ್ಯಾಂಕ್ ಯು.